ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಬಂದಿರೋದೇ ನನ್ನ ನೆಮ್ಮದಿನ ಕಿತ್ಕೊಳ್ಳೋದಕ್ಕೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಒಂದೊಂದಾಗಿ ಇಂಥ ದರಿದ್ರ ಕೆಲಸಗಳನ್ನೇ ಮಾಡ್ತಾ ಇದೆಯಾ? ನನ್ನ ಹಣೆ ಬರಕ್ಕೆ ಡಾಕ್ಯುಮೆಂಟ್ಸಿಗೆ ಏನ್ ಮಾಡೋದೀಗ? ಮ್ಯಾನೇಜರ್, ನಾಳೆ ಡೀಲ್ ಕಳಿಸಬೇಕಾಗಿ ಡಾಕ್ಯುಮೆಂಟ್ಸ್ ಇನ್ನೊಂದು ಸೆಟ್ ಬೇಕು ನನಗೆ. ಅದೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಈಗಲೇ ನನ್ಗೆ ಇನ್ನೊಂದು ಸೆಟ್ ಕಳಿಸ್ಕೊಡಿ, ನಾನು ಸೈನ್ ಮಾಡಿ ಕಳಿಸ್ಕೊಡ್ತೀನಿ. ಯಾಕೆ ಮಯೂರಿ ಹೀಗೆಲ್ಲ ಮಾಡ್ತೀಯ? ಸುಮ್ನೆ ಮಾಮ್ಗೆ ಕೋಪ ಬರೋ ತರ ಮಾಡ್ತೀಯಲ್ಲ. ಮೇಡಮ್ ಅವರೇ, ನಿಜವಾಗ್ಲೂ ನಾನು ಬೇಕು ಅಂತ ಮಾಡ್ಲಿಲ್ಲ. ನಾನ್ ನಿನ್ ಮಾತನ್ನ ನಂಬೋದು, ಆದ್ರೆ ಮಾಮ್ ನಂಬ್ತಾರ? ನೋಡು ಎಷ್ಟು ಕೋಪ ಮಾಡ್ಕೊಂಡು ಹೋದ್ರು. ಮೇಡಮ್ ಅವರೇ, ನಾನು ಅವ್ರ ಹತ್ರ ಏನು ಮಾತಾಡ್ಬೇಕಾಗಿತ್ತು. ನೀನೇನ್ ಮಾತಾಡ್ಬೇಕು ಅಂತ ನಮಗ್ ಗೊತ್ತು. ನೀನ್ ಇವಾಗ ಮಾಡೋ ಕೆಲ್ಸಕ್ಕೆ ಅಮ್ಮನ್ ಮುಂದೆ ಮಾತಾಡೋದಿರ್ಲಿ, ಅವ್ರ ಮುಂದೆ ನಿಂತ್ಕೊಳಕ್ಕೂ ಆಗಲ್ಲ. ಹೌದು ಮಯೂರಿ, ಮಾಮ್ ಕೋಪ ಸ್ವಲ್ಪ ತಣ್ಣಗಾಗೋವರೆಗೂ ಕಾಯಿ. ನೀನೇನಾದ್ರೂ ಮಾಮ್ಗೆ ಇಂಥ ಟೈಮಲ್ಲಿ ನಾನು ಮನೆಯಿಂದ ಆಚೆ ಹೋಗ್ತೀನಿ ಅಂತ ಹೇಳಿದ್ಯೋ, ದೊಡ್ಡ ರಾಧ ಅಂತಾನೆ ಆಗತ್ತೆ. ಅವ್ರಿಗೆ ಮನೆ ಬಿಟ್ಟು ಹೋಗೋದು ಇಷ್ಟ ಆಗಲ್ವಾ? ಹಾಗಂತ ಯಾರು ಹೇಳಿದ್ದು? ಮಾಮ್ ಏನೋ ಕೋಪದಲ್ಲಿ ಹಾಗೆ ಹೇಳಿರ್ಬೋದು. ಅದನ್ನು ನೀನ್ ಈ ಮನೆ ಬಗ್ಗೆ ಕರೆಕ್ಟಾಗಿ ತಿಳ್ಕೊಳ್ಳಿ ಅಂತ ಹೇಳಿರೋದು. ನೀನ್ ಅದನ್ನ ತಪ್ಪಾಗಿ ತಿಳ್ಕೊಂಡ್ರೆ ಹೇಗೆ? ಮೊದಲು ನಿನ್ ಮನ್ಸಿಂದ ಆ ವಿಷಯನ ಕಿತ್ತಾಕಿ ಮಾಮ್ ಮನ್ಸನ್ನ ಗೆಲ್ಲೋದು ಹೀಗೆ ಅಂತ ನೋಡು. ಮತ್ತೆ ಈ ರೀತಿ ಎಲ್ಲ ಮಾಡಿ ಮಾಮ್ ಕೋಪನ ಜಾಸ್ತಿ ಮಾಡ್ಬೇಡ. ಈಗ ಹೋಗು. ಏನಕ್ಕ ನೀನು ಮಗನು ಚಿಡ್ತ್ಯಾ, ತೊಟ್ಲೂನು ತೂಗ್ತ್ಯಾ? ತೂಗ್ಲೇಬೇಕಲ್ವಾ? ನನ್ನ ಕೆಲ್ಸನ ಸಾಧಿಸ್ಕೊಳ್ಳೋದಕ್ಕೆ ಹೀಗೆಲ್ಲ ಆಡ್ಲೇಬೇಕು. ಇಲ್ಲ ಅಂದ್ರೆ ನಾನು ಈ ಮನೆ ಬಿಟ್ಟು ಹೋಗ್ತೀನಿ ಅನ್ನೋ ಮಯೂರಿನ ಹೇಗ್ ತಡೆಯಕ್ಕಾಗತ್ತೆ? ಈಗ ಹೇಳು, ಅವಳು ಮಾಮ್ ಹತ್ರ ಹೋಗಿ ಮಾತಾಡಕ್ಕಾಗತ್ತಾ? ಖಂಡಿತ ಆಗಲ್ಲ. ಅವಳೇನಾರ ಈಗ ಅಮ್ಮನ್ ಮುಂದೆ ಹೋದ್ರೆ ಅಲ್ಲಿ ನಡೆಯೋ ಕತೆನೇ ಬೇರೆ. ಅದೇ ಅಲ್ವಾ ನನಗೂ ಬೇಕಾಗಿರೋದು. ಅಕ್ಕ, ನೀ ಅವಳನ್ನ ವಹಿಸ್ಕೊಂಡ್ ಮಾತಾಡು, ನಾನ್ ಅವಳು ವಿರುದ್ಧವಾಗಿ ಮಾತಾಡ್ತೀನಿ. ಆಗ ಅವಳು ಕನ್ಫ್ಯೂಷನ್ ಆಗಿ ಏನ್ ಮಾಡ್ಬೇಕು ಅಂತ ಒದ್ದಾಡ್ತಾಳೆ. ಆಗ ನಿನ್ನ ಆಸೆನೂ ನೆರವೇರುತ್ತೆ. ರೀ, ಮಾತ್ರೆ ತಗೊಳ್ಳಿ. ಏನಾಯ್ತೆ?
ಅಮ್ಮು ನಮಗಿರೋದು ನೀನೊಬ್ಳೆ ಮಗಳು.